ಸರ್ ಇವತ್ತು ಗೀರ್ ಹಸುಗಳಲ್ಲಿ ಸುಮಾರು ಜನ ಮೋಸ ಮಾಡ್ತಾ ಇದ್ದಾರೆ. ಏನಿದು ಸುಮಾರು ಯಕ್ಷ ಪ್ರಶ್ನೆ ಹೋಗಿದೆ. 100% ಸತ್ಯ. ಗೀರ್ ಹಸುಗಳಲ್ಲಿ ಇವತ್ತು ನೀವು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಾನು ನಂಬ್ತೀನಿ. ನಿಜವಾಗ್ಲೂ ಮೋಸ ಮಾಡಿದ್ದಾರೆ. ಈಗ ನಮ್ಮ ಕಡೆ ಏನು ಈ ಕುರಿಗಳು ಮಂದೆ ಸಾಕ್ತೀವಿ. 300 ಕುರಿ, 400 ಕುರಿ, 500 ಕುರಿ ರಸ್ತೆನಲ್ಲಿ ಪಾಪ ತೋಟಗಳಲ್ಲೆಲ್ಲ ಕೂಡಾಕ್ತಾರೆ ತಗೊಂಬಂದು ಗೊಬ್ಬರಕ್ಕಾಗಿ. ಆ ಥರ ಇಲ್ಲೂ ಪ್ರತಿಯೊಂದು ಊರುಗಳಲ್ಲೂ ಆ ಥರ ಗೀರ್ ಹಸುಗಳಿದ್ದಾವೆ. 500 ಹಸು, 1000 ಹಸು, 300 ಹಸು ಮಂದೆ ಹಿಂಡಿ ಇರ್ತವೆ. ಅವೇನಾಗ್ತದೆ ಇಲ್ಲಿ ಬರೀ 20,000 30,000ಕ್ಕೆ ಸಿಗುತ್ತೆ. ಅದು ಬರೀ ಗೊಬ್ಬರಕ್ಕಾಗಿ ಸಾಕಾಣಿಕೆ ಮಾಡಿರೋದು. ಈ ಥರ ಬ್ರೀಡ್ ಡೆವಲಪ್ಮೆಂಟ್ ಮಾಡಿ ಹಾಲು ಬರುವಂಥ ಇಳುವರಿ ತಳಿಗಳಲ್ಲ ಅದು. ಇಲ್ಲಿ ಏನು ಮಾಡ್ತಾರೆ ದಲ್ಲಾಳಿಗಳು 20,000 30,000ಕ್ಕೆ ತಗೊಂಬಂದು ಅಲ್ಲಿ ರೈತರಿಗೆ 50,000 70,000 ಅವ್ರಿಗೆ ಇಷ್ಟ ಬಂದಷ್ಟು ಮನಸ್ಸಿಚ್ಛೆ ಬಂದಷ್ಟೆಲ್ಲ ಬೆಲೆಗೆ ಮಾರಾಟ ಮಾಡ್ತಾರೆ. 1 ಲಕ್ಷ 1,20,000 ಅವ್ಯಾವುದು ಬ್ರೀಡ್ ಇರಲ್ಲ, ಹಾಲು ಬರಲ್ಲ. ಅದರಿಂದ ನಮ್ಮ ರೈತರಿಗೆ ಮೋಸ ಆಗ್ತಾ ಇದ್ದಾರೆ. ಎರಡನೇದು, ಹಸುಗಳು ಎಷ್ಟು ವಯಸ್ಸಾಗಿದೆ, ಎಷ್ಟನೇ ಸೂಲು ಅನ್ನೋದು ಯಾರು ನೋಡುವಂಥ ಪೇಷನ್ಸ್ ಇಲ್ಲ ಇವತ್ತು. ನಿಜವಾಗ್ಲೂ ನೋಡ್ಬೇಕಂದ್ರೆ ಹಸುಗಳು 2ನೇ ಸೂಲು 1ನೇ ಸೂಲು ಅದು ನೋಡಿ ನಾವು ತಗೊಂಬಂದ್ರೆ ಅದರಲ್ಲೂ ನಾವು ಲಾಸ್ ಆಗಲ್ಲ. ಅದೊಂದು ಎರಡನೇದು. ಮೂರನೇದು ಬಂದು ಹಸುಗಳಿಗೆ ಅದು ಹಾಲು ಕರಿಯುತ್ತೋ ಅಥವಾ ಅದ್ರ ಮಲೆ 4 ಮಲೆ ಸಮ ಇದೆಯಾ ಅಥವಾ ಹಾಲು ಕ್ಷಮತೆ ಎಷ್ಟಿದೆ ಅನ್ನೋದನ್ನು ನಾವು ಯಾರು ನೋಡಿರಲ್ಲ. ನನಗೊಂದು ಗಿರಸು ಬೇಕಪ್ಪ ಕಳಿಸ್ಬಿಡು ಅರ್ಜೆಂಟು, ಯಾರು ಅದನ್ನ ಹೋಗಿ ನೋಡಲ್ಲ. ಅದು ಸಾಧು ಇದೆಯಾ ಅನ್ನೋದು ನೋಡಲ್ಲ. ಅದು 4ನೇದು. ಸಾಧು ಇದೆಯಾ ಅನ್ನೋದು ಮೇನ್ ಇಂಪಾರ್ಟೆಂಟ್. ಹಸು ಸಾಧು ಇಲ್ಲ ಅಂದರೆ ನಮ್ಮಲ್ಲಿ ಕೆಲಸ ಮಾಡೋರು ಸಾಕಕ್ಕೆ ಮನಸ್ಸು ಬರಲ್ಲ. ಆಮೇಲೆ ಹಾಯೋದು ಒದೆಯೋದು ಬಂದರೆ ಯಾರು ಅದ್ರಲ್ಲಿ ಹತ್ರ ಕೂಡ ಹೋಗಿ ಇದನ್ನ ವಿಶ್ವಾಸಕ್ಕೆ ತಗೊಳೋದು ಕಷ್ಟ ಆಗುತ್ತೆ. ಈ ರೀತಿ ವಿಶ್ವಾಸ ಇರುವಂಥ ಹಸುಗಳನ್ನ ನೋಡಿ ನಾವು ಸೆಲೆಕ್ಷನ್ ಮಾಡ್ಕೊಂಡೋದ್ರೆ ನಾವು ಲಾಸ್ ಆಗಲ್ಲ. ಆದ್ದರಿಂದ ನಾವು ಭಾಳ ವಿಶೇಷವಾಗಿ ಗಮನಿಸಬೇಕು. ಯಾವತ್ತೂ ಸೆಲೆಕ್ಷನ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್. ದೇಸಿ ತಳಿಗಳಲ್ಲಿ ಎಲ್ಲೇ ತಗೊಳ್ಳಿ, ಯಾವುದೇ ತಳಿ ತಗೊಳ್ಳಿ, ಅದು ವಿಶ್ವಾಸಕ್ಕೆ ನಮಗೆ ಕರೆಕ್ಟಾಗಿದೆಯಾ, ನಮ್ಗೆ ಹಾಲು ಕರೆಕ್ಟಾಗಿ ಕರಿತಾ ಇದೆಯಾ, ಹೆಂಗಾಗಿದೆಯಾ ಅದನ್ನ ಸೆಲೆಕ್ಷನ್ ಮಾಡಿಕೊಂಡು 100% ಪರಿಶುದ್ಧ ಇದೆ ಅನ್ನೋ ಗೀರ್ ಹಸು ತಗೊಂಡ್ರೆ ನಾವು ಲಾಸ್ ಆಗಲ್ಲ. ಆವಾಗ ನಿಮಗೆ ಈಗ ನಾನೇನು ಹೇಳಿದೆ 4-5 ಪಾಯಿಂಟ್ಗಳು ನೀವು ಚೆಕ್ ಮಾಡ್ಕೊಬೇಕು. ನಿಮ್ಮ ಹಸುಗಳು ಶುದ್ಧತೆ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಮತ್ತು ಹಾಲಿನ ಇಳುವರಿ ಇದೆಯಾ ಇಲ್ಲ ನೋಡಿ. ಏನು ಏಜ್ ಆಗಿದೆ ಅನ್ನೋದು ನೀವು ಗಮನಿಸ್ಕೊಬೇಕು. ಕೆಲವ್ರು ಅಲ್ಲಲ್ಲೂ ನೋಡ್ಬೋದು. ಅಲ್ಲಿ ಹಳಬ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ 4 ಹಲ್ಲು 2 ಹಲ್ಲು 6 ಹಲ್ಲು ಕಡೆ ಆಗಿದೆ. ಆ ಥರ ಹಸುಗಳು ಸೆಲೆಕ್ಷನ್ ಮಾಡ್ಕೊಂಡು ಮತ್ತು ಕೆಚ್ಚಲುಗಳು ಅಷ್ಟೇ ಹೇಳಿದೆ ನೋಡಿ. ಈ ಥರ ಸಾಧು ಇದೆಯಾ ಇಲ್ವಾ, 4 ಮಲೆ ಕರೆಕ್ಟಾಗಿದೆಯಾ, 4 ಮಲೆ ಸಮಾನಾಂತರವಾಗಿದೆಯಾ, ಗ್ಯಾಪ್ ಚೆನ್ನಾಗಿದೆಯಾ, ಕೆಚ್ಚಲು ನೋಡ್ಬೇಕು, ಮುಟ್ಟು ನೋಡ್ಬೇಕು ನೋಡಿ ಎಷ್ಟು ಸಾಧು ಇದ್ದಾವೆ. ಈ ಥರ ಹಸುಗಳು ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾವು ಲಾಸ್ ಆಗಲ್ಲ ಸರ್. ನೋಡಿ ಈ ರೀತಿ ತಳಿ ತೊಗೊಬೇಕು ನೋಡಿ. ಕಿವಿಗಳು ಒಂದಕ್ಕೊಂದು ನೋಡಿ ಹಿಂಗೆ ತಾಗಬೇಕು. ಮತ್ತು ಹಣೆ ನೋಡಿ ಈ ರೀತಿ ಹಿಂಭಾಗ ಇರಬೇಕು. ಕೊಂಬುಗಳು ನೋಡಿ ಇದು ಕೆಳಗಡೆ ಹಿಂಗೆ ಬಂದು ಯಾವ ಕಡೆನಾದ್ರು ಹೋಗಿರ್ಬೋದು. ಕೆಚ್ಚಲು ನೋಡಿ, ಕೆಚ್ಚಲು 4 ಮಲೆ ನೋಡಿ, 4 ಮಲೆ ಆ ಥರ ಗ್ಯಾಪ್ ಇದ್ದು ಒಳ್ಳೆ ಕೆಚ್ಚಲಿರಬೇಕು. ಹಸುಗಳು ನಾವು ಸೆಲೆಕ್ಷನ್ ಮಾಡ್ಬೇಕಾದ್ರೆ 4 ಹಲ್ಲು ಅಥವಾ 6 ಹಲ್ಲು ಹೆಂಗಾಗಿರಬೇಕು. ಹೆಂಗಾಗಿರೋ ತೊಗೊಂಡೋದ್ರೆ ನಾವು ನಮ್ಮಲ್ಲಿ ಒಂದು 15 ವರ್ಷ ಸಾಕ್ಬೋದು. ಯಾಕಂದರೆ ಗಿರ್ ಆಯಸ್ಸು 20ರಿಂದ 25 ವರ್ಷ ಆಯಸ್ಸಿರುತ್ತೆ ಒಂದೊಂದು ಹಸುಗೆ. ಮತ್ತು ಕನಿಷ್ಠ ಅಂದರೂ ಆ ಒಂದು 20 ವರ್ಷ ಪೀರಿಯಡಲ್ಲಿ ಒಂದು ಹಸು 13ರಿಂದ 14 ಕರು ಹಾಕುವಂಥ ಶಕ್ತಿ ಗೀರ್ ಹಸುಗಳಿಗಿರುತ್ತೆ, ದೇಸಿ ತಳಿ ಹಸುಗಳಿಗೆ. ಆದ್ದರಿಂದ ನಾವು ಸೆಲೆಕ್ಷನ್ ಮಾಡ್ಕೊಬೇಕಾದ್ರೆ ಭಾಳ ಹುಷಾರಾಗಿ ನೋಡಿ ಮಾಡ್ಕೊಬೇಕು. ಫಸ್ಟ್ನೇ ಲ್ಯಾಕ್ಟೇಷನಲ್ಲಿ ಕೆಲವೊಂದೆಲ್ಲ ಪಾಪ ಒಂದು 6 ಲೀಟ್ರ್ 8 ಲೀಟ್ರ್ ತನಕ ಬರೋ ಇರ್ತವೆ. ಸೆಕೆಂಡ್ ಲ್ಯಾಕ್ಟೇಷನ್ ನಾವು ಸೆಲೆಕ್ಷನ್ ಮಾಡ್ಕೊಂಡ್ರೆ ಭಾಳ ಅನುಕೂಲ. ಅದು ಬಿಟ್ಟರೆ ಫಸ್ಟ್ನೇ ಲ್ಯಾಕ್ಟೇಷನ್ನು ಪ್ರೆಗ್ನೆಂಟ್ ಆಗಿರೋದು ಒಂದು 5 ತಿಂಗಳು 6 ತಿಂಗಳಿರೋ ಸೆಲೆಕ್ಷನ್ ಮಾಡ್ಕೊಂಡೋದ್ರೆ ನಮ್ಮ ವಾತಾವರಣಕ್ಕೆ ಒಂದು 3 ತಿಂಗಳು ಹೊಂದ್ಕೊಳತ್ತೆ. ಆದರೆ ಬ್ರೀಡಲ್ಲಿ ಮಾತ್ರ 100% ಪ್ಯೂರ್ ಇರೋದನ್ನ ಸೆಲೆಕ್ಷನ್ ಮಾಡ್ಬೇಕು. ನಾನು ಅದನ್ನ ಹೇಳೋದು. ನಿಮ್ಗೆ ಗೊತ್ತಾಗಲಿಲ್ಲ, ನಿಮ್ಮ ಲೋಕಲಿರೋ ಡಾಕ್ಟ್ರನ್ನ ಕೇಳಿ ಅಥವಾ ಯಾರಾದರೂ ನಿಮ್ಮ ಸುತ್ತಮುತ್ತ ಇವತ್ತೇನು ಎಲ್ಲ ಕಡೆ ಡೈರಿಗಳು ಮಾಡಿರ್ತಾರೆ ನೋಡಿ. ಎಷ್ಟು ಸಾಧು ಇದ್ದಾವೆ ಹಸುಗಳು, ಹುಡ್ಕೊಂಬರ್ತಾ ಇದ್ದಾವೆ ಪಾಪ ಅಂತ ಸಾಧು ತಳಿ ಹಸುಗಳು ನೋಡಿ. ಬ್ರೀಡ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ನಿಮಗೆ ನೋಡಿ, ಕಿವಿಗಳು ಒಂದಕ್ಕೊಂದು ನೋಡಿ ಎಷ್ಟು ಚೆನ್ನಾಗಿ ಟಚ್ ಆಗುತ್ತೆ ನೋಡಿ. ಈ ರೀತಿ ಸೆಲೆಕ್ಷನ್ ಮಾಡಬೇಕು. ಕೆಚ್ಚಲು ನೋಡಿ, ಇದು ಆಲ್ಮೋಸ್ಟು 15-16 ವರ್ಷ ಏಜ್ ಆಗಿರೋವಂಥ ಹಸು. ಇದಕ್ಕೆ ವಯಸ್ಸಾಗಿರೋದೇ ಕಂಡಿಡೋಕ್ಕೆ ಆಗೋದು ಗೊತ್ತಾಗಲ್ಲ ಈ ಒಂದು ಗೀರ್ ಹಸುಗಳಲ್ಲಿ. ಆದ್ದರಿಂದ ಅಂಥ ದಷ್ಟಪುಷ್ಟವಾಗಿರುವಂಥ ಹಸುಗಳು ನಾವು ನಮ್ಮ ಭಾಗದಲ್ಲಿ ಸಾಕಿದ್ರೆ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಸೆಲೆಕ್ಷನ್ ಇಂಪಾರ್ಟೆಂಟು. ಬ್ರೀಡ್ ಮಾತ್ರ ಯಾರೂ ಮೋಸ ಹೋಗೋಕ್ಕೆ ಹೋಗಬೇಡಿ. ರಸ್ತೆನಲ್ಲಿ ಹೋಗೋಂಥ ಅಡ್ಡಾಡಿ ದಿಡ್ಡಾಡಿ ದನಗಳು ತೊಗೊಂಬಂದು ಆಯ್ತಾವಪ್ಪ ಒದಿತವೆ ಹಾಲು ಬರಲ್ಲ ಅನ್ನೋದು ಕಂಪ್ಲೇಂಟ್ ಅದು 100%. ಆದ್ದರಿಂದ ನೀವು ತೊಗೊಳೋಕೆ ಮುಂಚೆ ನೀವೇ ಖುದ್ದಾಗಿ ಹೋಗಿ ವಿಸಿಟ್ ಮಾಡಿ. 1 ದಿನ 2 ದಿನ ನಿಮ್ಮ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಪ್ರಪಂಚ ಸುತ್ತಿಬಿಟ್ಟು ನಿಮ್ಗೆ ಯಾವ ತಳಿ ಬೇಕೋ ಅದು ಅಭಿವೃದ್ಧಿ ಮಾಡಿ ನೋಡಿ. ಯಾವ ರೀತಿ ಸುಂದರವಾಗಿ ತಂದಿದ್ದಾರೆ ಇವ್ರು ಬ್ರೀಡ್ ನೋಡಿ. ನಿಂತ್ಕೊಂಡು ನೋಡ್ರೆ ನೀವೇ ಹೇಳ್ಬೋದು ಅದು ಪ್ಯೂರ್ ಇದೆಯೋ ಇಲ್ಲ ಅಂತ. ನೋಡಿ ಸರ್ ಕಿವಿಗಳು ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಯಾಕೆಂದರೆ ಒಂದು ಓರಿ ಇದೆ, ಆ ಓರಿಯಿಂದ ಬಂದಿರೋಂಥ ಕರುಗಳಿವು. ಅದಕ್ಕೆ ನಾನು ಹೇಳೋದು ಒಂದೊಂದು ಓರಿ ಸಾಕಬೇಕು ಒಂದು ಫಾರಮ್ಗೆ ಅಂತ. ನೋಡಿ ಎಷ್ಟು ಪ್ಯೂರಿಟಿ ಇದೆ ನೋಡಿ ಕರುಗಳಲ್ಲಿ. ಆದ್ದರಿಂದ ಇಂಥ ತಳಿಗಳು ಅಭಿವೃದ್ಧಿ ಮಾಡ್ಬೇಕು ನಾವು. ಪೂರ್ತಿ ಸಾಧು ಹಸುಗಳು ಇವು, ಯಾವುದು ಆಯಲ್ಲ ಒದೆಯಲ್ಲ ನೋಡಿ. ಕೆಚ್ಚಲು ಮುಟ್ಟಿ ಏನು ಮಾಡಲ್ಲ ನೋಡಿ. ಬರೀ 30 ಹಸು ಇಟ್ಕೊಂಡು ಇದ್ರಲ್ಲಿ ಹಾಲು ಕರೆಯೋದು ಬರೀ 12 ಹಸುನೇ. ಆ 12 ಹಸುನಲ್ಲೇ 180 ಲೀಟ್ರ್ ಹಾಲು ಹಾಕ್ತಾಯಿದ್ದಾರೆ ಇವರು. ಇಲ್ಲೇ ಇವತ್ತು ತುಪ್ಪ ಗುಜರಾತಲ್ಲೇ ಕೆಜಿಗೆ 3,000 5,000 ಮಾರಾಟ ಮಾಡ್ತಾಯಿದ್ದಾರೆ ನೋಡಿ. ಸರ್ ಇಲ್ಲಿರೋ ಪಡ್ಡೆಗಳು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ
ಇದಕ್ಕೆ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸರ್, ಬೆಲೆ ಕಟ್ಟಲಿಕ್ಕಾಗಲ್ಲ. ನೋಡಿ ಯಾವ ಥರ ಪ್ಯೂರಿಟಿ ನೋಡಿ ಸರ್, ಯಾವ ಥರ ತಂದಿದ್ದಾರೆ ಇವೆರಡು ಪಡ್ಡೆಗಳು ನೋಡಿ ಸರ್, ಹೇಳಕ್ಕೆ ಸಾಧ್ಯ ಇಲ್ಲ ಸರ್. ನೋಡಿ ಒಂದು ಮಳ ಇದೆ ಸರ್, ಕಿವಿನೇ ನೋಡಿ ಒಂದು ಮಳ ಇದೆ. ನೋಡಿ ಇಷ್ಟು ಶುದ್ಧತೆ ಇರೋದನ್ನ ತಂದಿದ್ದಾರೆ ಅಂದರೆ ಭಾಳ ಸಂತೋಷ ಪಡ್ಬೇಕು ಸರ್. ಈ ಥರ ಬ್ರೀಡು ನಾವು ತರೋ ಲೆವೆಲ್ಗೆ ಬರ್ಬೇಕು ಸರ್. ಪ್ರತಿಯೊಬ್ಬರು ರೈತರು ಈ ಥರ ತಂದ್ರಿ ಅಂದರೆ ನಮ್ಮ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಯಾರು HF ಜರ್ಸಿ ಒಂದು ಹಸು ಸಾಕಲ್ಲ. ನಾವು ದೇಶಿ ತಳಿಗಳಲ್ಲಿ 20 ಲೀಟ್ರ್ ನನ್ನ ಹತ್ರ ಕರಿ ಅಥವಾ ನಿನ್ಗೆ ಯಾವನ್ ಬೇಕು ಸೀಮೆ ಹಸು ಅಂತಾರೆ. ಯಾಕಂದರೆ ಇವತ್ತು ಸೀಮೆ ಹಸು ಸಾಕಿರೋ ಫ್ಯಾಟ್ ಇಲ್ಲ, ಡಿಕ್ರಿ ಇಲ್ಲ, ಡೈಲಿ ಕಾಯಿಲ್ಲ, ಡೈಲಿ ಮಿಲ್ಕ್ ಫೀವರ್ ಬಂತು ಅಂತಾರೆ, ಕೆಚ್ಚಲು ಬಾವು ಅಂತಾರೆ. ಪ್ರತಿನಿತ್ಯ ಒಂದೊಂದು ಸಮಸ್ಯೆ, ಒಂದೊಂದು ಮೆಡಿಕಲ್ ಸ್ಟೋರ್ಗಳು ಇಟ್ಕೊಂಡ್ಬಿಡ್ಬೇಕು. ನೋಡಿ ಇದನ್ನೇ ನಾನು ಹೇಳ್ತಾ ಇರೋದು, ಪ್ಯೂರಿಟಿ ಸರ್, 100% ಪ್ಯೂರಿಟಿ ಇದೆ ಅಂತ. ನೋಡಿ ಕುದುರೆ ಯಾವ ರೀತಿ ಇದೆಯೋ ಕುದುರೆ ಥರ ಅದ್ರ ಸ್ಟ್ರಕ್ಚರ್ ಇದೆ, ಬಾಡಿ ಫಿಟ್ನೆಸ್ ನೋಡಿ ಕುದುರೆ ಹೆಂಗಿದೆ. ಅದು ನೋಡಿದ್ರೆ ಕುದುರೆನೇ ಕಿವಿ ಒಂದು ಬಿಟ್ಟರೆ ಕುದುರೆ ಥರನೇ ಇದೆ, ಅಷ್ಟು ಚೆನ್ನಾಗಿ ಸಾಕಿದೆ. ಬರೀ ಇನ್ನೂ 2 ವರ್ಷ ಪ್ರಾಯ ಅದಕ್ಕೆ. ಈಗ 2.5 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ನಾನೇ ಕೇಳಿದೆ, ಕೊಡಪ್ಪ ನನಗೆ ನಮ್ಮ ಫಾರಮ್ಗೆ ಎತ್ಕೊಂಡು ಹೋಗ್ತೀವಿ ಅಂತ. ಅವ್ರು ಹೇಳಿದ್ದಾರೆ, ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಪ್ಪ, ಇನ್ನೂ ಕೊಡಲ್ಲ, ಮುಂದಿನ ದಿನಗಳಲ್ಲಿ ನಿನ್ನ ಫಾರಮ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಸೆಲೆಕ್ಷನ್ ಮಾಡೋದು ನೋಡಿ, ಆ ಥರ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳೋದು ರೈತರಿಗೆ. ಈ ಥರ ನಾವು ಒಂದು 5 ಪಡ್ಡೆ ತೊಗೊಂಡೋಗಿ ಸಾಕಿದ್ರೆ ಅಥವಾ ಒಂದು 2 ಹಸು ಸಾಕಿದ್ರು ಒಳ್ಳೆ ತಳಿ ಸಾಕೋಣ. ಸುಮ್ಮನೆ ಲೋಕಲಾಗಿ ಒಂದು 20 ಹಸು ಇಟ್ಕೊಳೋ ಬದಲು ಈ ಥರ ಅಭಿವೃದ್ಧಿ ಮಾಡಿರೋಂಥ ತಳಿ ತೊಗೊಂಡು ನಾವು ಅಭಿವೃದ್ಧಿ ಮಾಡಬೇಕು. ಆವಾಗ ನಮಗೂ ಅಭಿವೃದ್ಧಿ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಸರ್, ಕಿವಿ ನೋಡಿ ಸರ್, ಯಾರೂ ನಂಬಲ್ಲ, ಅಷ್ಟು ಚೆನ್ನಾಗಿ ಸಾಧ್ಯ ಆಗಿದೆ. ಇದಕ್ಕೇನು ಸಾಧ್ಯ ಅಂದರೆ ಒಳ್ಳೆ ನಂದಿ ಇದ್ರೇ ಇದು ಇಷ್ಟೊಂದು ಸಾಧ್ಯ ಸರ್. ಇವತ್ತು ಜನ ಏನು ಕೆಂಪು ಬಣ್ಣ ಇದ್ಬಿಟ್ರೆ ಗಿರ್ ಹಸುಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾರು ನೋಡ್ರಿ ನಮ್ಮ ಕಡೆ ಭಾವನಗರ ಹಸುನ ಅಂತ ಕೇಳ್ತಾರೆ. ಯಾರು ಭಾವನಗರ ಹೋಗಿರಲ್ಲ, ಭಾವನಗರದಲ್ಲಿ ಯಾರು ನೋಡಿರಲ್ಲ, ಹಸು ಸಹ ಭಾವನಗರದಿಂದ ತಂದಿರಲ್ಲ. ಗಿರ್ ಹಸು ಅಂದರೆ ಭಾವನಗರ ಏನಪ್ಪ ಭಾವನಗರ ಅಂತ. ಯಾಕಂದರೆ ಭಾವನಗರಲ್ಲಿ ಪ್ರದೀಪ್ ಸಿಂಗ್ ಬಾಪು ಅನ್ನೋರು ಒಬ್ಬರು ಹಳಬರಿದ್ರು, ಅವರ ಡೆವಲಪ್ಮೆಂಟ್ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಭಾವನಗರ ಅಂತಾರೆ. ತಳಿಗಳು ಸುಮಾರು ತಳಿಗಳಿದೆ, ರಾಜ್ಕೋಟ್ದಿದೆ, ಜುನಾಗಢ್ ಇದೆ, ಸೂರತ್ ಇದೆ, ಅದರಿಂದ ಮತ್ತು ಭುವನೇಶ್ವರಿ ಪಿಟ್ ಇದೆ, ಗೊಂಡಾಲ್ ಇದೆ. ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ವೈವಿಧ್ಯವಾದಂಥ ಗೀರ್ ತಳಿಗಳಿದ್ದಾವೆ. ಯಾವುದೇ ಗೀರ್ ತಳಿ ಹೋದ್ರು ನೀವು ಅದು ಪ್ಯೂರಿಟಿ ಇದೆಯಾ ಎಲ್ಲ ಚೆಕ್ ಮಾಡ್ಬೇಕು. ಮುಖ್ಯವಾಗಿ ಅದೇ, ಎಲ್ಲ ಹಸುಗಳು ನೋಡಿದ್ದೆಲ್ಲ ಚಿನ್ನ ಅಲ್ಲ. ಈಗ ಉಮಾ ಗೋಲ್ಡ್ ಹೇಳ್ನಲ್ಲ, 1 ಗ್ರಾಮ್ ಗೋಲ್ಡ್ ಇದ್ರು ನೋಡೋಕೆ ಗೋಲ್ಡ್ ಥರನೇ ಇರುತ್ತೆ, ಆದರೆ ಗೋಲ್ಡ್ ಅಲ್ಲ. ಅದು ಪರೀಕ್ಷೆ ಮಾಡಬೇಕು. ಅಕ್ಸಾಲಿಗ್ನ ಹತ್ರ ಹೋಗಿ ಅದು ಪರೀಕ್ಷೆ ಮಾಡಿಸಿದ್ರೇ ಅದು 24 ಕ್ಯಾರೆಟ 18 ಕ್ಯಾರೆಟ ಉಮಾ ಗೋಲ್ಡ್ ಗೊತ್ತಾಗೋದು. ಅದೇ ರೀತಿ ಗಿರ್ ಹಸುನು ನೀವು ಸಾಕಿರೋ ಹತ್ರ ಹೋಗಿ ಅದನ್ನ ಹಾಲು ಬೆಳಗ್ಗೆ ಸಂಜೆ ಹಿಂಡಿದ್ರೇನೆ ಅದು ಏನು ಹಾಲು ಕೊಡುತ್ತೆ, ಅಥವಾ ಅದು ಹೋಗಿ ಮುಟ್ಟು ನೋಡ್ರೇನೆ ಸಾಧು ಇದೆಯೋ ಇಲ್ಲೋ ನೀವು ಪರೀಕ್ಷೆ ಮಾಡಿಸ್ಬೇಕು. ಹಸುಗೆ ನೀವೇ ಹೋಗಿ ಖುದ್ದಾಗಿ ಪರೀಕ್ಷೆ ಮಾಡಿ, ನಿಮ್ಗೆ ಗೊತ್ತಿಲ್ಲೋ ಅನುಭವ ಇರೋರ ಹತ್ರ ಅಂತ ಅನುಭವ ಪಡ್ಕೊಂಡು ಪರೀಕ್ಷೆ ಮಾಡಿ ಸಾಕಿದ್ರೆ ಲಾಸ್ ಆಗಲ್ಲ ಸರ್. ಇದು ಭಾಳ ವಿಶೇಷವಾಗಿ ಮನವರಿಕೆ ಮಾಡ್ಕೊಂಡು ತಗೊಬೇಕು. ಹಸು ತಗೊಳೋಕೆ ಮುಂಚೆ, ನಾವು ಹಸುಗಳು ಸಾಕೋಕೆ ಮುಂಚೆ ಅದ್ರ ಪ್ರತಿನಿತ್ಯ ಹಿಂಗೆ ಹೋಗಿ ಒಂದು 10 ನಿಮಿಷ ಮಾತಾಡಿಸಿ ಅದ್ರ ಜೊತೆ ನಾವು ಭಾವನಾತ್ಮಕವಾಗಿ ನಂಟು ಹೊಂದ್ಕೊಬೇಕು. ಆವಾಗ ಅದನ್ನ ನಾವು ವಿಶ್ವಾಸಕ್ಕೆ ಪಡ್ಕೊಂಡ್ರೆ ಅದು ನಮ್ಮ ಜೊತೆ ವಿಶ್ವಾಸಕ್ಕೆ ಇರುತ್ತೆ. ಹಾಲು ಇಳುವರಿ 1 ಲೀಟ್ರ್ 2 ಲೀಟ್ರ್ ಇನ್ನೂ ಯಥೇಚ್ಛವಾಗಿ ಕೊಡುತ್ತೆ. ಯಾವಾಗ ನಾವು ಏನೋ ಹಸುಗಳು ಮಾತಾಡ್ತೀರೋ ಸುಮ್ಮನೆ ಬಿಟ್ಬಿಡ್ತೀವೋ ಅವಕ್ಕೂ ಬೇಜಾರಾಗುತ್ತೆ. ಅವು ನಮ್ಮಂಗೆ ಪ್ರಾಣಿಗಳಾಗಿರೋದ್ರಿಂದ ಏನು ಕಾಮಧೇನು ಅಂತ ಕೊಟ್ಟಿದ್ದಾರೆ ಅಂದರೆ ಈ ಹಸುಗಳಲ್ಲಿ ಯಾವುದೂ ವೇಸ್ಟೇ ಇಲ್ಲ. ಹಾಲು ಬಂದರೆ ಹಾಲಲ್ಲಿ ಮೊಸರು ಬೆಣ್ಣೆ ತುಪ್ಪ ಮಾಡ್ಕೊತೀವಿ, ಗಂಜಲ ಸಗಣಿ ಬಂದರೆ ಅದ್ರಲ್ಲಿ ಜೀವಾಮೃತ ಮಾಡ್ಕೊತೀವಿ, ರೈತರಿಗೆ ಗೊಬ್ಬರ ಆಗುತ್ತೆ. ಇದರಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ. ಅದರಿಂದ ಕಾಮಧೇನು ಅಂತ ನಮ್ಮ ಈ ಹಸುಗಳೆಲ್ಲ ಸೃಷ್ಟಿಯಾಗಿರೋ ಸಮುದ್ರ ಮಂಥನ ಆದಾಗ, ದೇವ್ರ ಸೃಷ್ಟಿ ಆದಾಗ ನಮ್ಮ ಕಾಮಧೇನು ಅಂತ ಸೃಷ್ಟಿಯಾಗಿರೋಂಥ ದೇಸಿ ತಳಿಗಳಲ್ಲಿ ವಿಶೇಷವಾಗಿ ಈ ಥರ ಗೋಪುರ ಇದ್ದರೆ ಮಾತ್ರ ಕಾಮಧೇನು ಹಸುಗಳು. ಅದೇ ನೀವು HF ಜರ್ಸಿ ಹೋದ್ರೆ ನೋಡಿ, ಇದು ಒಂದೇ ಫ್ಲ್ಯಾಟ್ ಇರುತ್ತೆ, ಇದು ಭುಜನೇ ಇರೋಲ್ಲ. ಈ ಥರ ಭುಜ ಇರೋದೆಲ್ಲ ನಮ್ಮ ಇಂಡಿಯಾದಲ್ಲಿ ಮಾತ್ರ ಸಿಗೋದು. ಅದೇ ನೀವು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಯಾವುದ್ರಲ್ಲೂ ಈ ಥರ ಭುಜ ಇರೋಂಥ ಹಸು ಎಲ್ಲೂ ಸಿಗಲ್ಲ ಇಡೀ ಪ್ರಪಂಚದಲ್ಲಿ. ಯಾಕಂದರೆ ದೇವ್ರು ಕೊಟ್ಟಿರೋಂಥ ವರ ಕಾಮಧೇನು ಹಸು. ಈ ಒಂದು ತಳಿನ ಗೌರವಯುತವಾಗಿ ನಾವೆಲ್ಲ ಸಾಕೋಣ, ಸಂರಕ್ಷಿಸೋಣ, ಉಳಿಸೋಣ. ಜೈ ಗೋಮಾತ. ಸರ್, ನಮ್ಮ ಸ್ನೇಹಿತರದು ಇದೊಂದು ಫಾರಮ್ಮು, ಇಲ್ಲೇ ಗುಜರಾತ್ ಬಂದಿದ್ದೀವಿ. ಒಟ್ಟು ಹಸು ಓರಿ ಪಡ್ಡೆಗಳೆಲ್ಲ ಸೇರಿಸಿರೋ ಒಂದು 35 ಹಸುಗಳಿದೆ ಇವ್ರ ಹತ್ರ. ಅದರಲ್ಲಿ ಹಾಲು ಕರಿಯೋಂಥದ್ದು ಇರೋದು ಬರೀ 12 ಹಸುಗಳು ಇಟ್ಕೊಂಡು 170 ಲೀಟ್ರ್ ಹಾಲು ಕರಿತಾ ಇದ್ದಾರೆ. ಹೆಂಗಪ್ಪ ಏನು ಇಷ್ಟೊಂದು ಹಾಲು ಕರಿತಾ ಇದೆಯಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ದು ಇಷ್ಟೇ, ನೋಡಪ್ಪ ನಾನು ಕೊಟ್ಟಿಗೆಗೆ ಖರ್ಚು ಕಡಿಮೆ, ಬಂಡವಾಳ ಇಲ್ಲ, ಕೊಟ್ಟಿಗೆಗೆ 0, ಹಸುಗಳಿಗೆ ಬಂಡವಾಳ ಹಾಕಿದ್ದೀನಿ. ಬ್ರೀಡ್ ಚೆನ್ನಾಗಿದ್ರೆ ಮಾತ್ರ ಹಾಲು ಕರಿಯೋಕ್ಕೆ ಸಾಧ್ಯ. ಆದ್ದರಿಂದ ಮೇಯ್ನ್ ಬ್ರೀಡ್ ಇಟ್ಕೊಬೇಕು, ಅದ್ರ ಜೊತೆಗೆ ಒಂದು ಓರಿ ಇಟ್ಕೊಬೇಕು. ಆ ಓರಿ ಇದ್ರೇ ಬರೋವಂಥ ಕರುಗಳು ಈ ರೀತಿ ಬರುತ್ತೆ. ಕರುಗಳನ್ನೇ ನಿಮ್ಗೆ 2 ರಿಂದ 3 ಲಕ್ಷ ರೂಪಾಯಿ ಕೇಳಿದ್ರು ಅವ್ರು ಕೊಡ್ತಾ ಇಲ್ಲ ಈಗ. ಯಾಕೆಂದ್ರೆ ಆ ಥರ ಬ್ರೀಡ್ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ನೇ ಸುಲ್ಗೆ 8 ರಿಂದ 10 ಲೀಟ್ರ್ ಕರಿಯೋಂಥ ತಳಿ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರು ಹೇಳೋದಿಷ್ಟ, ಶೆಡ್ಗೆ ನಾವೇನು ಕೊಟ್ಟಿಗೆಗೆ ಹೈಟೆಕ್ ದುಡ್ಡು ಹಾಕ್ತೀವಿ, ಆ ದುಡ್ಡು ಅಲ್ಲಿ ಪೂರ್ತಿ ಕಡಿಮೆ ಮಾಡೋ, ಆ ದುಡ್ಡು ಎತ್ಕೊಂಡು ಹಸುಗಳಿಗೆ ಬಂಡವಾಳ ಹಾಕು, ಒಳ್ಳೆ ಹಸುಗಳು ತಳಿ ಮಾಡಿ ಅಭಿವೃದ್ಧಿ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, 170 ಲೀಟ್ರ್ ಹಾಲು ಕರಿಯೋದು ಅಂದರೆ ತಮಾಷೆ ಅಲ್ಲ. ಬರೀ 10 ರಿಂದ 12 ಹಸು ದೇಸಿ ಹಸುಗಳು ಇಟ್ಕೊಂಡು ಕನಿಷ್ಠ ಅಂದರೂ ದಿನಕ್ಕೆ 15 ರಿಂದ 20 ಲೀಟ್ರ್ ಹಾಲು ಕರಿತಾ ಇದ್ದಾರೆ ಇವರು ಒಂದೊಂದು ಹಸುನಲ್ಲಿ.
ಹಾಲು ಲೆಕ್ಕಕ್ಕೆ ಆವ್ರೇಜ್ ಹಾಕೊಂಡ್ರು ನಿಮ್ಗೆ 10 ಹಸುಗೇನೆ 170 180 ಲೀಟ್ರ್ ಆಗೋಯ್ತು. ಅವ್ರು ಹೇಳೋದೇನು ಡೈರೆಕ್ಟ್ ಲೈವೇ ಮಿಲ್ಕಿಂಗ್ ಮಾಡಿ ನೋಡಿ, ನಾನು ತೋರಿಸ್ತೀನಿ ಅಂತೇಳಿ ಲೈವ್ ಮಿಲ್ಕಿಂಗ್ ಸಹ ಮಾಡಿದ್ದೀವಿ, ತೋರಿಸ್ತಾ ಇದೀವಿ. ನೀವು ನೋಡಿ ಎಷ್ಟು ಸಾಧುಗಳ ಹಸುಗಳಿದ್ದಾವೆ ಅಂದ್ರೆ ಇವು ಒಂದು ಸತಿ ನೋಡ್ರೆ ಸಾಕು ಕುಡ್ಕೊಂಡ್ ಬರ್ತಾ ಇರ್ತಾವೆ. ನಾವೇನು ನಮ್ಮ ಮನೇಲಿ ಸಾಕೊಂಡಿಲ್ಲ. ಆದ್ರಿಂದ ಗಿರ್ ಹಸುಗಳು ಇಷ್ಟೊಂದು ಶಾಂತ ಸ್ವಭಾವದ ಹಸುಗಳು ಇವು, ತುಂಬಾ ಸಾಧು ಹಸುಗಳು. ನೋಡಿ ಎಷ್ಟು ಹೊಂದ್ಕೊಳ್ತವೆ ಅಂದ್ರೆ ನಮ್ಮನ್ನ ನೋಡ್ರೆ ಹೋಗಕ್ ಕೂಡ ಮನ್ಸು ಬರಲ್ಲ, ನಾವು ಇದನ್ನ ಬಿಟ್ಟು ಹೋಗಕ್ ಮನ್ಸು ಬರಲ್ಲ. ಅಂತ ದೇಶಿ ತಳಿಗಳಾಗಿರೋದ್ರಿಂದ ನಾವು ಇದನ್ನೆಲ್ಲ ಸಾಕೊಬೇಕು. ಈ ತರ ಅಭಿವೃದ್ಧಿ ನಮ್ಮ ರೈತರಲ್ಲೂ ಬರಬೇಕು. ಪ್ರತಿಯೊಬ್ಬರು ರೈತರು ಒಳ್ಳೆ ಉತ್ಕೃಷ್ಟ ಹೈನುಗಾರಿಕೆ ಮಾಡಿ ದೇಶಿ ತಳಿಗಳು ಸಾಕಬೇಕು ಅಂತೇಳಿ ನಾವು ಈ ರೀತಿ ಸಿಂಪಲ್ ಖರ್ಚಲ್ಲಿ ಮಾಡಿ ಅಂತ ಹೇಳ್ತೀವಿ ಸರ್. ಒಳ್ಳೆ ಉತ್ಕೃಷ್ಟವಾದಂಥ ಬ್ರೀಡ್ ತಗೊಂಡು ಸಾಕರೆ 100% ಇದ್ರಲ್ಲಿ ಪ್ರಾಫಿಟ್ ಇದೆ. ಯಾಕೆಂದರೆ ಇವತ್ತು ನೋಡಿ ಬರೀ ಒಂದು ಲೇಬರ್ನ ಇಟ್ಕೊಂಡು ಇಲ್ಲಿ ಸುಮಾರು ಒಂದು 30 ರಿಂದ 35 ಕರುಗಳು ಎಲ್ಲ ಸೇರೋ ಇದೆ ಅಂದ್ಕೊಳ್ಳಿ, ಒಬ್ಬನೇ ಮೇಂಟೈನ್ ಮಾಡ್ತಾ ಇದ್ದಾನೆ. ಅದೇ ನಾವು HFಗಳಾದ್ರೆ 40 ಹಸು ಒಬ್ಬರು ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಇದು ಭಾಳ ಖರ್ಚು ಕಡಿಮೆ. ಮತ್ತು ಇದರಲ್ಲಿ ಬ್ರೀಡ್ಗಳು ನೋಡ್ಬೋದು ಯಾವ ರೀತಿ ಇವ್ರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ, ಫಸ್ಟ್ನೇ ಸತಿ ಕರು ಹಾಕವೆ 8 ರಿಂದ 10 ಲೀಟ್ರ್ ಕರೆಯುವಂಥ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಇವರು. ಆದ್ದರಿಂದ ಮೇನ್ ಇಂಪಾರ್ಟೆಂಟು ಬ್ರೀಡಿಂಗು. ಒಂದು ಒಳ್ಳೆ ಓರಿ ಇಟ್ಕೊಂಡು ಈ ಥರ ಒಳ್ಳೆ ಒಂದು 10-15 ಹಸು ಸಾಕೊಂಡ್ರೆ ನಾವು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಯಾವುದೇ ರೀತಿ ಕಾಯಿಲೆಗಳು ಬರೋಲ್ಲ, ಒಳ್ಳೆ ಆರೋಗ್ಯಯುತವಾಗಿರ್ತೀವಿ, ಯಾವುದೇ ರೀತಿ ಟೆನ್ಷನ್ ಇರೋಲ್ಲ. ಇವತ್ತು ನಮ್ಮ ಹಲವಾರು ಸ್ನೇಹಿತರೆಲ್ಲ ಪಾಪ ವಿದೇಶದಲ್ಲೆಲ್ಲ ಸಾಫ್ಟ್ವೇರ್ ಕೆಲಸಗಳಿಗೆ ಹೋಗಿ ಇವತ್ತು ಹೋಗಿ AI ತಂತ್ರಾಂಶ ಬಂದಿರೋದ್ರಿಂದ ಕೆಲಸಗಳಿಂದ ತೆಗಿತಾರೆ. ಎಲ್ಲ ನಿರುದ್ಯೋಗಿಗಳಾಗಿ ಇವತ್ತು ನಮ್ಮ ಬೆಂಗಳೂರಿನ ಅಲ್ಲಿಂದ ಬರ್ತಾ ಇದ್ದಾರೆ ವಿದೇಶಗಳಿಗೆ ಹೋಗಿರೋರು. ಈಗ ಬಂದು ಅವ್ರ ಮುಂದಿನ ಜೀವನ ಯಾವ ರೀತಿ ಕಟ್ಕೊಬೇಕು ಅನ್ನೋದೇ ಅವ್ರ ಪಾಪ ಭಾಳ ಕಷ್ಟಕರವಾಗಿರುತ್ತೆ. ಅದೇ ನಾವು ರೈತರಾಗಿರೋದ್ರಿಂದ ಈ ರೀತಿ ನಮ್ಮ ತಳಿಗಳನ್ನ ನಾವು ಇವಾಗಲಿಂದ ನಾವು ಸಾಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡೋದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭಯುತವಾಗಿ ಮಾಡ್ಕೊಬೋದು. ಒಂದೊಂದು ಪಡ್ಡೆಗಳೇ 2 ರಿಂದ 3 ಲಕ್ಷ ರೂಪಾಯಿಗೆ ಹೋಗ್ತಾ ಇದೆ ಬರೀ 2 ವರ್ಷದ ಏಜ್ಗೆ ಗಿರ್ ಹಸುಗಳಲ್ಲಿ. ಆದ್ದರಿಂದ ಇದರಲ್ಲಿ ಪ್ರಾಫಿಟ್ ಇದ್ದೇ ಇದೆ, ನಿಮ್ಗೆ ಲಾಸ್ ಅನ್ನೋದು ಆಗಲ್ಲ. ಈಗ ಒಳ್ಳೆ ತಳಿ ಇದ್ರೆ ನಿಮ್ಮ ಹತ್ರ ಯಾರು ಹುಡ್ಕೊಂಡು ಬಂದೇ ಬರ್ತಾರೆ. ಈಗ ದೇಶಿ ತಳಿ ನಿನ್ನ ಹತ್ರ 20 ಲೀಟ್ರ್ ಹಾಲು ಕರೆಯುತ್ತೆ ಅಂದರೆ ಕನಿಷ್ಠ ಅಂದ್ರೆ 3 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ಬೋದು. ಆದ್ದರಿಂದ ಅತ್ಯಂತ ಬೇಡಿಕೆ ಇರುವಂಥ ಗಿರ್ ಹಸುಗಳಲ್ಲಿ ಹಾಲಲ್ಲಿ ಸಹ ಚಿನ್ನದ ಅಂಶ ಇದೆ. ಆದ್ದರಿಂದ ಈ ಗಿರ್ ತಳಿ ಹಸುಗಳನ್ನ ನಾವು ಸಾಕೋದ್ರಲ್ಲಿ ಭಾಳ ನನ್ನ 13 ವರ್ಷ ಅನುಭವದ ಪ್ರಕಾರ ಇದರಲ್ಲಿ ಯಾವುದೇ ರೀತಿ ಲಾಸ್ ಅನ್ನೋದಿಲ್ಲ. ಯಾಕಂದರೆ ಇದು ಸಾಕೋಕೆ ಮುಂಚೆ ನೀವು ಗೊತ್ತಿರೋರ ಹತ್ರ ಒಂದು 15 ದಿನ 20 ದಿನ ನೀವು ಅನುಭವ ತಿಳ್ಕೊಳ್ಳಿ. ನೀವು ಹೋಗಿ ಎಲ್ಲರೂ ನಿಮ್ಮ ಸುತ್ತಮುತ್ತ ಯಾರು ಸಾಕಿರ್ತಾರೋ ಅವ್ರ ಹತ್ರ ಬ್ರೀಡ್ ಚೆನ್ನಾಗಿದೆಯಾ, ಹಾಲು ಎಷ್ಟು ಇಳುವರಿ ಕೊಡ್ತಾಯಿದೆ ಮೊದಲು ಅದನ್ನ ತಿಳ್ಕೊಳ್ಳಿ. ಯಾರೇ ಸಾಕಕ್ಕೆ ಬರೋರಿಗೆ ನಾವು ಅದನ್ನ ಮಾರ್ಗದರ್ಶನ ಮಾಡ್ತೀನಿ, ಯಾವ ಥರ ಹಸು ಸೆಲೆಕ್ಷನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ, ಯಾವ ರೀತಿ ಲಾಭಯುತವಾಗಿದೆ ಅನ್ನೋದನ್ನ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ನೀವೇ ಅದನ್ನ ನೋಡಿಕೊಂಡು ನಂತರ ನೀವೇ ಅದನ್ನ ಒಬ್ಬೊಬ್ರಿಗೊಬ್ರು ಹೇಳ್ಕೊಂಡು ಈ ಥರ ನಾವು ತಳಿ ಅಭಿವೃದ್ಧಿ ಮಾಡ್ಕೊಂಡೋದ್ರೆ ಮುಂದಿನ ಪೀಳಿಗೆನೂ ಚೆನ್ನಾಗಿರುತ್ತೆ. ನಾವು ಸಾಕೋಂಥ ರೈತರಿಗೆ ದನಕ್ಕೆ ಒಳ್ಳೆ ಏನೋ ನಾವು ಗೊಬ್ಬರ ಬೇಕು ಅಂದರೆ ನಾವು ಹಸುಗಳು ದೇಶಿ ಹಸುಗಳು ಸಾಕ್ಕೊಬೇಕು. ಗೊಬ್ಬರ ಹಾಕ್ದವನು ಮಾನಸಿಕ ಸ್ಥಿಮಿತಿ ಕಳ್ಕೊಂಡಿರ್ತಾರೆ ನೋಡಿ, ಅಂಥವ್ನ ಹೊಲದಲ್ಲಿ ಕೂಡ ಬೆಳೆ ಅದ್ಭುತವಾಗಿ ಬರುತ್ತೆ ಅಂತ ಅದೊಂದು ಒಳ್ಳೆ ನಿದರ್ಶನ. ಯಾಕೆಂದರೆ ನಮ್ಮ ಹತ್ರ ಹಸುಗಳಿದ್ದರೆ ತಾನೇ ಸರ್ ಸಗಣಿ ಬರೋದು. ಆದ್ದರಿಂದ ದೇಶಿ ತಳಿಗಳು ಸಾಕ್ಕೊಂಡು ಹೋಗೋಣ. ಭಾಳ ವಿಶೇಷವಾಗಿ ದೇಶಿ ತಳಿ ಇದ್ರೇ ನಮಗೆ ಒಂದು ರೈತರಿಗೆ ಒಳ್ಳೆಯ ಅನುಕೂಲ. ಇವತ್ತು ನೀವು ಜೀವಾಮೃತ ಮಾಡೋದಿರ್ಬೋದು, ರಾಸಾಯನಿಕಯುಕ್ತ ಕೃಷಿ ಮಾಡಬೇಕು ಅಂತ ಎಲ್ಲ ಕಡೆ ಇವತ್ತು ಎಲ್ಲರಿಗೂ ಅಭಿವೃದ್ಧಿ ತಿಳುವಳಿಕೆ ಬರ್ತಾ ಇದೆ. ನೀವು ರಾಸಾಯನಿಕಯುಕ್ತ ಕೃಷಿ ಮಾಡಬೇಕು ಅಂದರೆ ದೇಶಿ ತಳಿ ಇದ್ರೇ ಆಗೋದು. ಈ ಒಂದು ಗಿರ್ ತಳಿ ಇಟ್ಕೊಂಡ್ರೆ ಏನು ಅಭಿವೃದ್ಧಿ ಅಂದರೆ ನಿಮ್ಗೆ 2 ಅಭಿವೃದ್ಧಿ, ಒಂದು ಹೊಲನೂ ಅಭಿವೃದ್ಧಿ, ಇನ್ನೊಂದು ನೀವು ಹೈನುಗಾರಿಕೆಗೆ ಡೈರಿ ಮಾಡಲಿಕ್ಕೆ ನಿಮ್ಮ ಮನೆಯೂ ಡೈಲಿ ದಿನನಿತ್ಯ ಕಾಸು ಅನ್ನೋದು ಬರ್ತಾ ಇರುತ್ತೆ. ತುಪ್ಪ ಮಾರಾಟ ಮಾಡ್ರಿ ಇವತ್ತು 3 ರಿಂದ 5 ಸಾವಿರ ರೂಪಾಯಿ ಹೋಗ್ತಾ ಇದೆ ಗಿರ್ ಹಸುದು. ಬೆಣ್ಣೆ 2 ರಿಂದ 2.5 ಸಾವಿರ ರೂಪಾಯಿ ಹೋಗ್ತಾ ಇದೆ. ಆದ್ದರಿಂದ ಗಿರ್ ತಳಿಗಳು ಸಾಕೋಣ. ಯಾಕಂದರೆ ಭಾಳ ಸಾಧು ಗುಣ ಇರೋವಂಥದ್ದು ಇವು. ಒಂದು ಸತಿ ಹೆಸರಿಟ್ಬಿಟ್ಟು ನೀವು ಅದಕ್ಕೆ ಕರೆದಿ 1-2 ಸತಿ ಮೈ ಉಜ್ಜಿಬಿಟ್ರೆ ನೀವು ಕರಿತಾ ಇದ್ರೆ ಬರ್ತಾ ಇರತ್ತವೆ. ವಯಸ್ಸಾಗಿರೋರು ಹಿಡ್ಕೊಬೇಕಪ್ಪ, ನಮ್ಗೆ ಇದು ಆಯತ್ತೆ, ಗುದ್ದತ್ತೆ, ಕಾಲಲ್ಲಿ ಒದೆಯತ್ತೆ ಅನ್ನೋದು ಭಯನೇ ಇಲ್ಲ. ಪ್ಯೂರ್ ಇರೋ ಬ್ರೀಡ್ಗೆ ಭಾಳ ಸಾಧು ಗುಣ. ಮಕ್ಕಳಿಗೆ ಯಾವ ರೀತಿ ಮೃದು ಸ್ವಭಾವ ಇರುತ್ತೆ ಅಷ್ಟೊಂದು ಶಾಂತ ಸ್ವಭಾವ ಇರುವಂಥ ದೇಶಿ ತಳಿ ಹಸುಗಳು. ಆದ್ದರಿಂದ ಇದನ್ನು ಅತ್ಯಂತ ವೇಗವಾಗಿ ನಾವು ಅಭಿವೃದ್ಧಿ ಮಾಡಿಕೊಂಡು ನಮ್ಮ ಮನೆಗಳು ಅಭಿವೃದ್ಧಿ ಮಾಡೋಣ. ಮತ್ತು ನಮ್ಮ ಸುತ್ತಮುತ್ತಲು ಇರೋಂಥವ್ರು ಒಳ್ಳೆ ಹಾಲು ಕೊಡೋಣ, ದೇಶಿ ತಳಿ ಹಾಲು. ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ನಾನು ಹೇಳ್ತೀನಿ ಸರ್. ನಾವು ನಮ್ಮ ಹಸುಗಳಲ್ಲಿ ಏನು ಕರುಗಳನ್ನ ಅಭಿವೃದ್ಧಿ ಮಾಡ್ತೀವೋ ಆ ಕರುಗಳ ಮೇಲೇ ನಮ್ಮ ಒಂದು ಫಾರಮು, ನಮ್ಮ ಒಂದು ಹೈನುಗಾರಿಕೆಗೆ ಅನುಕೂಲ ಆಗೋದು. ಯಾಕಂದರೆ ನಾವು ಇವತ್ತು ಕರುಗಳು ಸಾಕೋದೇ ಮರ್ತ್ಬಿಟ್ಟಿದ್ದೀವಿ. ಎಲ್ಲೋ ಹಾಲು ಕರಿತೀವಿ, ಬಾಟ್ಲಲ್ಲಿ ಎತ್ಕೊಂಡು ಫೀಡ್ ಮಾಡ್ತೀವಿ. ಆ ಒಂದು ತಾಯಿ ಮತ್ತು ಕರುವಿನ ಅವಿನಾವಿನ ಸಂಬಂಧನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಕೆಚ್ಚಲಿಗೆ ಬಿಡಬೇಕು, ಕೆಚ್ಚಲಲ್ಲೇ ಹಾಲು ಕುಡಿಸಿದ್ರೆ ಈ ರೀತಿ ಆರೋಗ್ಯಯುತವಾಗಿ ಬರುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಹಸುಗಳು ನಮ್ಮ ಫಾರಮ್ಗಳನ್ನ ತಗೊಂಡು ಹೋಗ್ಬೇಕು. ಯಥೇಚ್ಛವಾಗಿ ನಾವು ಅಭಿವೃದ್ಧಿ ಮಾಡಿ ಒಳ್ಳೆ ಹಾಲು ತಗೊಳ್ಳೋಂಥ ಲೈನೇಜ್ ತರಬೇಕು. ಈ ಥರ ಪಡ್ಡೆ ಮಾಡಬೇಕು ಅಂದರೆ ಅದಕ್ಕೆ ಹಾಲು ಚೆನ್ನಾಗಿ ಕುಡಿಸಿದ್ರೇ ನಮ್ಗೆ 1 ಲೀಟ್ರ್ 2 ಲೀಟ್ರ್ ಹಾಲು ಕಡಿಮೆ ಬಂದರೂ ಪರವಾಗಿಲ್ಲ. ಕರುಗಳನ್ನ ಆರೋಗ್ಯಯುತವಾಗಿ ದಷ್ಟಪುಷ್ಟವಾಗಿ ಒಂದು 5-6 ತಿಂಗಳು ಹಾಲು ಬಿಟ್ಟು ಚೆನ್ನಾಗಿ ಸಾಕೋಣ. ತಾಯಿ ಹಾಲು ಕುಡ್ದಷ್ಟು ಬರೋಷ್ಟು ಅದು ಅಭಿವೃದ್ಧಿ ನೀವು ಏನೇ ಫೀಡ್ ಕೊಟ್ಟರು ಬರೋಲ್ಲ ಕರುಗಳಿಗೆ. ಯಾಕೆಂದರೆ 3 ತಿಂಗಳ ಗಂಟ ಬರೀ ಹಾಲು ಕುಡ್ದೇ ಬದುಕೋದು.
ಅದಕ್ಕೆ ಎಷ್ಟು ಹಾಲು ಕುಡಿತೀವೋ ಅಷ್ಟು ಕುಡಿಸಿದ್ರೆ ನೋಡಿ ಎಷ್ಟು ಆರೋಗ್ಯಯುತವಾಗಿ ಸಾಕಿದ್ದಾರೆ. ಒಂದೊಂದು ಕರು ನೋಡ್ಬೋದು ನೀವು. ಏನಕ್ಕೆ ಆರೋಗ್ಯಯುತವಾಗಿದೆ ಅಂದರೆ ನಾವು ಎಷ್ಟು ಹಾಲು ಬಿಟ್ಟರೆ ಅಷ್ಟು ಚೆನ್ನಾಗಿ ಬರುತ್ತೆ. ಅದೇ ಹಾಲು ಕೊಡಲಿಲ್ಲ ಅಂದರೆ ಮೂಳೆ ಬಿಟ್ಕೊಂಡು ಒಣಗ್ಕೊತವೆ. ನಮ್ಗೆ ಒಂದು ಕರು ಹೋಯ್ತು ಅಂದರೆ ನಿಮ್ಗೆ ಒಂದು 3 ಲಕ್ಷ ರೂಪಾಯಿ ಲಾಸ್ ಆದಂಗೆ. ಯಾಕಂದರೆ 2 ವರ್ಷಕ್ಕೆ ನೋಡಿ ಇಷ್ಟು ಅಭಿವೃದ್ಧಿ ಆಗುತ್ತೆ. 2 ವರ್ಷಕ್ಕೆ ಇದು 2.5 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಹಂಗಾದ್ರೆ ನಾವ್ಯಾಕೆ ತಳಿ ಕರುಗಳನ್ನ ಅಭಿವೃದ್ಧಿ ಮಾಡ್ಬೋದು ಸರ್? ಬರೀ ಹಾಲು ಕರೆದೇ ನಾವು ಮಾರಾಟ ಮಾಡಿ ದುಡ್ಡು ಮಾಡಬೇಕು ಅಂತೇನಿಲ್ಲ. ಈ ಥರ ತಳಿ ಅಭಿವೃದ್ಧಿ ಮಾಡ್ರೂ ಬೆಲೆ ಇದೆ. ಗೀರ್ ಹಸುಗಳಲ್ಲಿ ಒಳ್ಳೆ ಉತ್ಕೃಷ್ಟವಾಗಿ ಪ್ಯೂರಿಟಿ ಇದೆ ಅಂದರೆ ಅದಕ್ಕೆ ಯಾವತ್ತೂ ಬೆಲೆ ಇದೆ. ಕೊಹಿನೂರ್ ಡೈಮಂಡ್ಗೆ ಯಾವತ್ತೂ ಬೆಲೆನೇ. ಅದೇ ರೀತಿ ಗೀರಲ್ಲಿರೋ ಪ್ಯೂರಿಟಿ ಇದ್ದರೆ ಅದಕ್ಕೆ ಬೆಲೆನೇ. ನೀವು ಅಲ್ಲಿ ಎಲ್ಲಿ ಎತ್ತಿಟ್ರು ಇದು ಗೀರ್ ಹಸುಗಳು ಹುಡ್ಕೊಂಬರ್ತಾರೆ, ಪ್ಯೂರಿಟಿ ಇದೆ, ಬ್ರೀಡ್ ಇದೆ ಅಂದರೆ. ಆ ಒಂದು ವಿಶೇಷ ಗುಣ ಇರೋದ್ರಿಂದ ಈ ಒಂದು ತಳಿಗಳು ನಾವು ಕರುಗಳಿಂದನೇ ಚೆನ್ನಾಗಿ ಸಾಕೊಬೇಕು. ನಾವು ಎಷ್ಟು ವಿಶ್ವಾಸಕ್ಕೆ ತೊಗೊಂಡು ಸಾಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಬ್ರೀಡ್ ಎಷ್ಟು ಶುದ್ಧವಾಗಿದೆ ಅಂದರೆ ನೋಡಿ, ಕರುಗಳಲ್ಲೇ ನೋಡಿ ಕಿವಿಗಳು ಟಚ್ ಆಗುತ್ತೆ. ನೋಡಿ ಕೆಲವರು ಇನ್ನೂ ಏಜ್ ಆಗಿಲ್ಲ, ಟಚ್ ಆಗಲ್ಲ ಅಂತೆಲ್ಲ ಯಾಮಾರಿಸ್ತಾರೆ. ಅವೆಲ್ಲ ಸುಳ್ಳು. ಹುಟ್ತಾನೆ ಗೊತ್ತಾಗ್ಬಿಡುತ್ತೆ ಅದು ಒರಿಜಿನಲ್ ಇದೆಯೋ ಇಲ್ಲ ಅಂತ. ಪ್ಯೂರಿಟಿ. ಅದಕ್ಕೆ ನಾನು ಹೇಳೋದು, ಒಂದು ನಂದಿ ಇಟ್ಕೊಂಡ್ರೆ ಇಂಥ ಒಳ್ಳೊಳ್ಳೆ ಕರುಗಳು ಹುಟ್ಟುತ್ತೆ. ಇಂಥ ತಳಿ ಅಭಿವೃದ್ಧಿ ಮಾಡಿದ್ರೆ ನಮ್ಗೆ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಹಾಲು ಕೊಡುವಂಥ, ಇಳುವರಿ ಕೊಡುವಂಥ ಒಂದು ಒಳ್ಳೆ ಗೋಮಾತೆ ತಳಿ ಆಗತ್ತೆ. ನೋಡಿ ಸರ್, ಕರುಗಳು ಇದೀನ 1 ತಿಂಗಳು ಕರು ನೋಡಿ, ಕಿವಿ ತಾಗ್ತಾ ಇದೆಯಾ ಸರ್ ತಾಗ್ತಾ ಇದೆಯಾ ನೋಡಿ. ಪ್ಯೂರ್ ಇದ್ರೆ ಹಿಂಗಿರುತ್ತೆ ಪ್ಯೂರಿಟಿ. ನಾನು ಅದನ್ನ ಹೇಳೋ, ಕಿವಿ ತಾಗಬೇಕು ನೋಡಿ. ಹಣೆ ನೋಡಿ, ಇಲ್ಲೇ ಗೊತ್ತಾಗುತ್ತೆ, ಕರುಗಳಲ್ಲೇ ಗೊತ್ತಾಗುತ್ತೆ ನೋಡಿ ಇಷ್ಟು ಹಿಂದ್ಗಡೆ ಎಷ್ಟು ಚೆನ್ನಾಗಿ ಬೆಂಡಾಗಿದೆ ಅಂತ. ಈ ರೀತಿ ಬೆಂಡಾಗಿ ಸ್ಲೋಪ್ ಆಗಿದ್ರೇ ಅದು ಬ್ರೀಡ್ ಬರೋದು. ಅದರಲ್ಲೇ ನಿರ್ಣಯ ಆಗಿಬಿಡುತ್ತೆ ಅದು ಪ್ಯೂರಿಟಿ ಇದೆಯಾ ಇಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಒಳ್ಳೆ ಓರಿ ಇದ್ದರೆ ಈ ಥರ ಒಳ್ಳೆ ಉತ್ಕೃಷ್ಟವಾದಂಥ ಕರುಗಳು ಬರ್ತವೆ, ಚೆನ್ನಾಗಿರ್ತವೆ. ಇದು ಯಾವುದೇ ರೀತಿ ಆಯಲ್ಲ ಒದೆಯಲ್ಲ ಸರ್, ಗೀರ್ ತಳಿಗಳು ಮಾತ್ರ ಅಷ್ಟೊಂದು